ಬಂಧುಗಳೇ, ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಈ ದಿನ ನಮ್ಮ ನಾಗಣ್ಣ ಅವ್ರಿಗೆ ಒಂದು ಹೇಳ್ತಾರೆ ಹಿರಿಯರು, ಏನಪ್ಪ ಅಂತಂದ್ರೆ, ಇನ್ನು ಕೊಟ್ಟ ತಾಯಿ ಎರಡು ಕಣ್ಣುಗಳಿದ್ದ ಹಾಗೆ ಅಂತ. ಸೊ ಹಾಗಾಗಿ ನಮ್ಮ ನಾಗಣ್ಣನವರ ಧರ್ಮಪತ್ನಿ ಅವರ ತಾಯಿಯ ಸವಿ ನೆನಪಿನ ಇವತ್ತಿನ ದಿನ 1 ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಇವತ್ತು ಈ ಒಂದು ಏನು ಈ ಕುಟುಂಬ ಇದೆ ಸಂಪೂರ್ಣ, ಈ ಒಂದು ಕುಟುಂಬ ಎಲ್ರಿಗೂ ಒಂದು ಅನ್ನದಾಸೋಹ ಅಂದ್ರೆ ಅನ್ನ ಪ್ರಸಾದವನ್ನ ನೊಂದ ಮನಸ್ಸುಗಳ ಹಸಿವನ್ನ ಅಳಿಸಿ ಹಸುವನ್ನ ತರಿಸ್ಬೇಕು ನಾವು. ಯಾಕಪ್ಪ ಅಂದ್ರೆ ಅವರ ಆತ್ಮಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋದಕ್ಕೆ ಬಹಳಷ್ಟು ಗೌರವಾನ್ವಿತವಾಗಿ ಇವತ್ತು ಎಲ್ಲರೂ ಈ ಒಂದು ಕುಟುಂಬ ಬಂದು ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರು ಏನೆಲ್ಲ ಇದ್ದೀರಾ, ನಿಮ್ಮ ಆಶೀರ್ವಾದ ಅವ್ರಿಗೆ ಸಿಗ್ಲಿ, ಮತ್ತೆ ಈ ಒಂದು ಕುಟುಂಬಕ್ಕೆ ಸಿಗ್ಲಿ. ಯಾಕಪ್ಪ ಅಂತ ಅಂದ್ರೆ ಈ ಒಂದು ಕುಟುಂಬಕ್ಕೆ ಭಗವಂತ ಒಂದು ನಾಗಣ್ಣನಿಗೆ ಒಂದು ಕಣ್ಣನ್ನ ಕಳ್ಕೊಂಡ ಹಾಗೆ, ಯಾಕಂದ್ರೆ ಏನು ಕೊಟ್ಟವ್ರು ಕಣ್ಣಿದ್ದಾಗೆ ಅಂತ ಹೇಳ್ತಾರೆ, ನಾನು ಕೇಳಿದ್ದೀನಿ ಅದನ್ನ. ಸೊ ಅದೇ ರೀತಿ ಇವತ್ತು ನಾಗಣ್ಣಗೆ ಒಂದು ಕಣ್ಣು ಕಳ್ಕೊಂಡಷ್ಟು ನೋವಿದೆ. ನಾವೆಲ್ಲರೂ ಅವರ ಒಂದು ಪುಣ್ಯ ಸ್ಮರಣೆಯ ಅಂಗವಾಗಿ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ನಾವೆಲ್ಲರೂ ಕೂಡ ದೇವರ ಮಕ್ಕಳೇ. ಆ ದೇವರ ಮಕ್ಕಳುಗಳು ಕಳ್ಕೊಂಡವ್ರನ್ನ ದೇವರಂತ ಆರಾಧಿಸ್ತೀವಿ. ಆ ದೇವರ ಮಕ್ಕಳಾದಂತ ನಾವುಗಳೆಲ್ಲರೂ ಅವರಿರುವಂತ ಒಂದು ಸ್ಥಳದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ನೆಮ್ಮದಿ ಸಿಗ್ಲಿ. ಮತ್ತೆ ಇಲ್ಲಿರ್ತಕ್ಕಂಥವ್ರು ಏನಿ ಒಂದು ಕುಟುಂಬ ನಮ್ಮೆಲ್ಲರಿಗೂ ಒಂದು ಅನ್ನದಾಸೋಹನ, ಒಂದು ಅನ್ನ ಪ್ರಸಾದವನ್ನ ನೆರವೇರಿಸಿದ್ದಾರೆ. ಅವರ ಕುಟುಂಬಕ್ಕೂ ಕೂಡ ಭಗವಂತ ಸಮೃದ್ಧಿಯನ್ನ ಉಂಟು ಮಾಡಲಿ ಅಂತ ಹೇಳಿ ಈ ದಿನ ಅವರು ನೊಂದ ಮನಸ್ಸುಗಳ ಹಸಿವನ್ನ ಅಳಿಸ್ಲಿಕ್ಕೆ ಇವತ್ತು ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರ ತಾಯಿ ಕಾರ್ಯನ ಅವ್ರ ಮನೆಯಲ್ಲಿ ಮಾಡ್ಕೋಬಹುದಿತ್ತು. ಇವತ್ತು ಯಾಕೆ ಇಂಥವ್ರಿಗೆಲ್ಲ ನಾವು ಊಟ ಹಾಕ್ಬೇಕು ಅಂತ ಅಂದ್ರೆ, ನೀವೇ ದೇವರ ಮಕ್ಕಳು, ಆ ದೇವರ ಮಕ್ಕಳಿಗೆ ನಾವು ಒಂದು ದಿನ ಒಂದು ಅನ್ನದಾಸೋಹ ನಡೆಸೋಣ ಅಂತ ಹೇಳಿ ಈ ಒಂದು ಕುಟುಂಬ ಇಲ್ಲಿ ಬಂದಿದೆ. ಹಾಗಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅವರಿಗೆ. ಹತ್ತು ಸ್ವರ್ಗಕ್ಕೆ ಹೋದ ಮೇಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ, ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಹಾ ಬ್ರಹ್ಮ, ಈ ಜೀವವ ಬಿಡುವನೆ ಹಾ ಬ್ರಹ್ಮ. ಅಣ್ಣ ತಮ್ಮರ ಜೊತೆಯಲ್ಲಿ ಕೂತೊಂದು ಮಾತನ್ನು ಹೇಳಲಿಲ್ಲ, ಒಂದು ಕಥೆಯನ್ನು ಹೇಳಲಿಲ್ಲ. ಹಾಳಾದ ಜವರ ಓಡೋಡಿ ಬಂದು ಕರೆದುಕೊಂಡನಲ್ಲ, ಈ ಜೀವವ ಸೆಳೆದುಕೊಂಡನಲ್ಲ.